ಕ್ರಮಂತೆ ತತ್ರು ದೇವತಃ ಅಂತೇಳಿ, ಎಲ್ಲಿ ಹೆಣ್ಣಿಗೆ ಪೂಜ್ಯವಾದಂತಹ ಸ್ಥಾನ ಇದೆಯೋ ಅಲ್ಲಿ ದೇವತೆಗಳು ವಾಸವನ್ನ ಮಾಡ್ತಾರೆ ಅಂತೇಳಿ ಹಿಂದಿನ ಕಾಲದಿಂದನೂ ಒಂದು ಪ್ರಸಿದ್ಧವಾದಂತಹ ಒಂದು ಮಾತಿದೆ. ಅಂತಂದ್ರೆ ಈ ಒಂದು ಮಾತಿನ ತಾತ್ಪರ್ಯದ ವಿಷಯವಾಗಿ ಹೆಣ್ಣು ನಮ್ಮ ದೇಶದ ಸಂಸ್ಕೃತಿ ಹಾಗೂ ಒಂದು ಪ್ರತೀಕ. ಆದ್ರಿಂದ ಈ ಒಂದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ, ಹೆಣ್ಣು ಮಕ್ಕಳ ಒಂದು ಜೀವನವನ್ನ ಉತ್ತಮವಾಗಿ ರೂಪಿಸುವ ಒಂದು ಸಲುವಾಗಿ ನಮ್ಮ ಸರ್ಕಾರ ಒಂದು KGBV ಶಾಲೆ ಅಂತೇಳಿ ಇದೆ, ಕಸ್ತೂರಬಾ ಬಾಲಕಿಯರ ವಿದ್ಯಾಲಯ ಅಂತೇಳಿ. ಈ ಒಂದು ಶಾಲೆಯನ್ನ ಸ್ಥಾಪನೆಯನ್ನ ಬನ್ನೂರಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾದಂತ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ನಮ್ಮ ಒಂದು KGBV ಶಾಲೆ ಬನ್ನೂರು ಅಂತ ಹೇಳಿದ್ರೆ ಇಡೀ ನರಸೀಪುರ ತಾಲೂಕಿನಲ್ಲೇ ಒಂದು ಅಭಿಮಾನ ಅಂತೇಳಿ ಹೇಳ್ಬೋದು. ಒಂದು ಬನ್ನೂರಿನಲ್ಲಿ KGBV ಶಾಲೆ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ವಿಶೇಷವಾದಂತ ಅಭಿಮಾನ ಇದೆ. ಆದ್ರಿಂದ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಶಾಲೆ ಆಗಿರೋದ್ರಿಂದ ಈ ಒಂದು ಭಾಗದ ಎಲ್ಲಾ ವಿದ್ಯಾರ್ಥಿನಿಯರು ಈ ಒಂದು ಶಾಲೆಗೆ ಸೇರಿ ಉತ್ತಮವಾದಂತಹ ಶಿಕ್ಷಣವನ್ನ ಪಡಿಬೇಕು. ಈ ಒಂದು ಶಾಲೆಯಲ್ಲಿ 100 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಸರ್ಕಾರ ಉತ್ತಮವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಆದ್ರೆ ಇಲ್ಲಿ ಈ ಬಾರಿ 69 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು, ಪೋಷಕ ಬಂಧುಗಳು ಹಾಗೂ STMC ಅವರು ಅಕ್ಕಪಕ್ಕದ ಎಲ್ಲ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಅಕ್ಕಪಕ್ಕದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮನವೊಲಿಸಿ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಕೂಡ ಈ ಒಂದು ಸರ್ಕಾರದ ಸದುಪಯೋಗವನ್ನ ಪಡೆದು ಉತ್ತಮವಾದಂತಹ ಶಿಕ್ಷಣವನ್ನ ಪಡೀಲಿಕ್ಕೆ ಕಾರಣರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಸರಸ್ವತಿ ಮೇಡಮ್ ರವರು ಈ ಒಂದು ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಮಕ್ಕಳಿಗೆ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದನ್ನ ಉತ್ತಮವಾಗಿ ಮಕ್ಕಳಿಗೆ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಅದನ್ನ ನಾವು ಹತ್ತಿರದಿಂದ ಈ ಒಂದು ಶಾಲೆಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿರೋದ್ರಿಂದ ನಾವು ಈ ಒಂದು ವಿಚಾರವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿದೆ. ಏನೆಲ್ಲ ವಿಚಾರಗಳು ಮಕ್ಕಳಿಗೆ ಪ್ರತಿಯೊಂದು ಏನೆಲ್ಲ ಅಗತ್ಯತೆ ಇದೆಯೋ, ಮೂಲಭೂತ ಅಗತ್ಯತೆಗಳು ತರಿಂದ ಹಿಡಿದು ಒಂದು ಸಮವಸ್ತ್ರಗಳಾಗ್ಬೋದು, ಪಠ್ಯಪುಸ್ತಕ ಆಗ್ಬೋದು, ನೋಟ್ ಪುಸ್ತಕಗಳಾಗ್ಬೋದು, ಮಕ್ಕಳಿಗೆ ತಲೆಗೆ ಹಾಕ್ತಕ್ಕಂತ ಎಣ್ಣೆ, ಶಾಂಪೂ ಇಂದ ಹಿಡಿದು ಪ್ರತಿಯೊಂದು ಮೂಲಭೂತ ಅಗತ್ಯತೆಗಳನ್ನ ಉತ್ತಮವಾಗಿ ವ್ಯವಸ್ಥೆಯನ್ನ ಮಕ್ಕಳಿಗೆ ನೀಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಊಟವನ್ನ ಮಕ್ಕಳಿಗೆ ಪೌಷ್ಟಿಕಾಂಶ ಯುಕ್ತ ಆಹಾರದೊಂದಿಗೆ ಮಕ್ಕಳಿಗೆ ರುಚಿ ಮತ್ತೆ ಶುಚಿಯಾಗಿ ಉತ್ತಮವಾಗಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಮ್ಮ BRC ಸರಿಗೆ, BO ಸರಿಗೆ ಹೇಳ್ತಾ ಇರ್ತೀನಿ, ಸರ್ ಇಲ್ಲಿ 6ರಿಂದ 8ರವರೆಗೆ ಮಾತ್ರ ಶಾಲೆ ಇದೆ. ಆದ್ರಿಂದ 9 ಮತ್ತೆ 10ನೇ ತರಗತಿಯನ್ನ ಪ್ರಾರಂಭ ಮಾಡಿದ್ರೆ ಈ ಒಂದು ಮಕ್ಕಳಿಗೆ ಇಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೊಂದು ವ್ಯವಸ್ಥೆ ಮಾಡ್ಕೊಡಿ ಅಂತೇಳಿ ನಮ್ಮ ಕಡೆಯಿಂದ ಪ್ರತಿ ಸರಿ ಮೀಟಿಂಗ್ಗಳಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇರ್ತೀವಿ. ಆದ್ರಿಂದ ಮುಂದೆ ಆಗ್ಲಿ ಅಂತೇಳಿ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೂ ತಿಳಿದಿರ್ಬೋದು, ತೊಟ್ಟಿಲನ್ನು ತೂಗುವ ಕೈ ದೇಶವನ್ನ ಆಳಬಲ್ಲದು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಮಹಿಳೆಯರು ಸಾಕ್ಷಿಯಾಗಿದ್ದಾರೆ. ನಮ್ಮ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಈ ಒಂದು ರಾಷ್ಟ್ರದ ಪ್ರಜೆಯಾಗಿ, ಅದನ್ನ ಮಹಿಳೆಯಾಗಿ ಇಡೀ ಒಂದು ದೇಶದವನ್ನ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅವರು ಕೂಡ ಇಡೀ ಒಂದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಅಂತಂದ್ರೆ ಹೆಣ್ಣು ಮನಸ್ಸನ್ನ ಮಾಡಿದ್ರೆ, ಬಯಸಿದ್ರೆ, ಶ್ರಮವನ್ನ ಹಾಕಿದ್ರೆ ಎಂತಹ ಉತ್ತಮವಾದಂತಹ ಸ್ಥಾನಕ್ಕಾದ್ರೂ ಎತ್ತರಕ್ಕಾದ್ರೂ ಬೆಳಿಬಹುದು ಅನ್ನೋದು ಈ ಒಂದು ಮಾತಿನ ತಾತ್ಪರ್ಯ ಆಗಿರೋದ್ರಿಂದ ನೀವೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಣವನ್ನ ಪಡೆಯುತ್ತಾ ಉತ್ತಮವಾದಂತಹ ಮೌಲ್ಯದೊಂದಿಗೆ ಶಿಕ್ಷಣವನ್ನ ಪಡಿಬೇಕು. ವಿನಯವಿಲ್ಲದ ಶಿಕ್ಷಣ ವ್ಯರ್ಥ ಅಂತೇಳಿ ಹೇಳ್ತಾರೆ. ಆದ್ರಿಂದ ಶಿಕ್ಷಣದ ಜೊತೆಗೆ ನಮ್ಮ ಗುರು ಹಿರಿಯರಿಗೆ ಉತ್ತಮವಾದಂತಹ ಒಂದು ಗೌರವವನ್ನ ಕೊಡ್ತಕ್ಕಂತ ಮನೋಭಾವನವನ್ನ ವಿದ್ಯಾರ್ಥಿಗಳು ಬೆಳೆಸ್ಕೋಬೇಕು. ಆದ್ರಿಂದ ನಮ್ಮ ಸರ್ಕಾರ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಕುಸಿತ
ಕಂಡಿರೋದ್ರಿಂದ ಮೌಲ್ಯ ಶಿಕ್ಷಣವನ್ನ ಒಂದು ಪಠ್ಯಪುಸ್ತಕವಾಗಿ ತರ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಮೌಲ್ಯದೊಂದಿಗೆ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆದು ತಮ್ಮ ಉತ್ತಮವಾದಂತಹ ಮುಂದಿನ ಒಂದು ಜೀವನವನ್ನ ರೂಪಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ಶಿಕ್ಷಣವನ್ನ ಉತ್ತಮವಾಗಿ ಪಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮೊದಲು ವ್ಯಕ್ತಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ನಾವು ಎಲ್ಲರೂ ಕೂಡ ಮಾನವರಾಗಿ ಬದುಕಿ ಮೌಲ್ಯಗಳೊಂದಿಗೆ ಬದುಕಿ ಉತ್ತಮವಾದಂತಹ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕಬೇಕು. ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಸತ್ಪ್ರಜೆಗಳಾಗಿ ಈ ಒಂದು ದೇಶಕ್ಕೆ, ತಂದೆ ತಾಯಿಗಳಿಗೆ, ಓದಿದಂತ ಶಾಲೆಗೆ ಮತ್ತೆ ದೇಶಕ್ಕೆ ಉತ್ತಮವಾದಂತ ಕೊಡುಗೆಗಳನ್ನ ನೀಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಮತ್ತೆ ಈ ಶಾಲೆನಲ್ಲಿ ಶಿಕ್ಷಕರ ಬಗ್ಗೆ ಹೇಳ್ಬೇಕು. ಕಳೆದ ಬಾರಿ ಕೂಡ ಉತ್ತಮವಾದಂತಹ ಶಿಕ್ಷಕರು ಇದ್ರು. ಅವರು ಅನಿವಾರ್ಯ ಕಾರಣದಿಂದ ಬಿಟ್ಟ ಮೇಲೂ ಕೂಡ ಉತ್ತಮವಾದಂತ ನೋಡಿ 70 ಮಕ್ಕಳುಗಳಿಗೆ ಒಬ್ರು ಮುಖ್ಯೋಪಾಧ್ಯಾಯರಿದ್ದಾರೆ, ಇಬ್ರು ಸಹ ಶಿಕ್ಷಕರಿದ್ದಾರೆ, BSc B.Ed ಮಾಡಿರತಕ್ಕಂತ ಅತಿಥಿ ಶಿಕ್ಷಕರಿದ್ದಾರೆ. ಅವರೆಲ್ಲ ಉತ್ತಮವಾಗಿ ಗಣಿತ ಮತ್ತೆ ವಿಜ್ಞಾನವನ್ನ ಉತ್ತಮವಾಗಿ ಬೋಧನೆ ಮಾಡ್ತಿದ್ದಾರೆ. ಒಬ್ರು ಅಕೌಂಟೆಂಟ್ ಇದ್ದಾರೆ, ಮತ್ತೆ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡ್ಲಿಕ್ಕೆ ಕಂಪ್ಯೂಟರ್ ಶಿಕ್ಷಕಿಯರಿದ್ದಾರೆ. ಅದೇ ರೀತಿಯಲ್ಲಿ ಒಬ್ರು PT ಟೀಚರ್ ಇದ್ದಾರೆ, ಮತ್ತೆ ನಿಮಗೆ ಹಿಂದಿ ಶಿಕ್ಷಕರಿದ್ದಾರೆ, ಮತ್ತೆ ಕನ್ನಡ ಮತ್ತೆ ಸಮಾಜ ವಿಜ್ಞಾನವನ್ನ ಬೋಧಿಸಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಅವರು ಕೂಡ ತಗೊಂಡು ಉತ್ತಮವಾದಂತಹ ಕಲಿಕೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ವಿಶೇಷ ಹೊಲಿಗೆ ತರಬೇತಿಗಳಾಗ್ಬೋದು, ಕಂಪ್ಯೂಟರ್ ಶಿಕ್ಷಣ ಆಗ್ಬೋದು, ಕರಾಟೆ ಶಿಕ್ಷಣ ಆಗ್ಬೋದು. ನೋಡಿ ಎಷ್ಟೆಲ್ಲ ನಮ್ಮ ಸರ್ಕಾರ ಇಷ್ಟು ಮಕ್ಕಳಿಗೆ ಎಷ್ಟೊಂದು ಶಿಕ್ಷಕರನ್ನ ಶಾಲೆಯಲ್ಲಿ ನೇಮಿಸಿ ಎಷ್ಟೊಂದು ಶ್ರಮ ಪಡ್ತಾ ಇದೆ ಅಂತೇಳಿ. ಆದ್ರಿಂದ ನೀವೆಲ್ಲರೂ ಕೂಡ ಈ ಒಂದು ಇದರ ಪ್ರಯೋಜನವನ್ನ ಪಡ್ಕೊಂಡು ಉತ್ತಮವಾದಂತಹ ಪ್ರಜೆಗಳಾಗಬೇಕು, ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕು, ದೇಶಕ್ಕೆ ಕೀರ್ತಿಯನ್ನ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.